ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಪಂಚಮ ಸರ್ಗ 20ನೇ ಶ್ಲೋಕ. ನನ್ವಸ್ಯ ಸೂತ್ರಸ್ಯ ಪರೋರ್ಥ ಉಚ್ಯತಾಂ ಯದ್ಭಾಷ್ಯ ಮಾತ್ರಂ ಭವತಾ ನಿರಸ್ಯತೆ ಭವಾದೃಶೈರ್ಯಃ ಕವಿಭಿರ್ನ ದೂಷ್ಯತೆ ಕಥಂಚನೇತ್ಯೂಚುರಿಮೇ ವಚಸ್ವಿನಃ. ನನು ಅಸ್ಯ ಸೂತ್ರಸ್ಯ ಪರಃ ಅರ್ಥಃ ಉಚ್ಯತಾಂ ಯತ್ ಭಾಷ್ಯಮಾತ್ರಂ ಭವತಾ ನಿರಸ್ಯತೆ ಭವಾದೃಶೈಃ ಯಃ ಕವಿಭಿಃ ನ ದೂಷ್ಯತೆ ಕಥಂಚನ ಇತಿ ಊಚುಃ ಇಮೇ ವಚಸ್ವಿನಃ. ನನು ಇತಿ ಶಂಕಾರ್ಥೆ. ಒಂದು ಶಂಕೆಯನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯತ್ ಯಾವಾಗ ಅಂದ್ರೆ ಹಿಂದೆ ಏನಾಯಿತು, ಆಚಾರ್ಯರು ಶಂಕರ ಭಾಷ್ಯದ ಒಂದು ಪ್ರವಚನವನ್ನ ಮಾಡ್ತಾ ಇದ್ರು. ಅಲ್ಲಿ ಸೂತ್ರದ ವಿಚಾರ ಮಾಡಿದ್ರೆ ಸಪರೇಟ್ ಆಗಿ ಒಂದು ಅರ್ಥ ಬರುತ್ತದೆ, ಭಾಷ್ಯದ ಅರ್ಥ ವಿಚಾರ ಮಾಡಿದ್ರೆ ಬೇರೆನೇ ಅರ್ಥ ಬರುತ್ತದೆ. ಸೂತ್ರಕ್ಕೂ ಭಾಷ್ಯಕ್ಕೂ ಸಂಬಂಧನೇ ಇಲ್ಲ ಎನ್ನುವ ರೀತಿಯಾಗಿ ಭಾಷ್ಯ ಇದೆ ಹಾಗೆ ಅಂತ ಹಿಂದೆ ಆಚಾರ್ಯರು ಅದರಲ್ಲಿದ್ದ ದೋಷಗಳನ್ನ ಅನೇಕ ಬಾರಿ ಪ್ರತಿಪಾದನೆ ಮಾಡಿದ್ರು. ಆದರೆ ಅಲ್ಲಿ ಸೇರಿದ್ದ ವಾಗ್ಮಿಗಳು, ತರ್ಕ ಪಂಡಿತರು, ಅವರಿಗೆ ಆಚಾರ್ಯರು ಹೇಳಿದ ದೋಷಗಳನ್ನ ನಿರಾಕರಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಆ ದೋಷ ಇಲ್ಲ ಅಂತ ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆಚಾರ್ಯರು ದೋಷಗಳನ್ನು ಹೇಳಿದ್ರೆ ಒಪ್ಕೋಬೇಕಾ ಪ್ರಸಂಗ ಬರುತ್ತದೆ. ಯದ್ಯಪಿ ನೋಡಿದ್ರೆ ಮಹಾ ತರ್ಕ ಪಂಡಿತರು ಅವರೆಲ್ಲ. ಹಾಗಿರುವಾಗ ಆ ಜನರೆಲ್ಲ ಸೇರಿ ಆಚಾರ್ಯರನ್ನ ಕೇಳಿದರಂತೆ, ಯಸ್ಮಾತ್ ಕಾರಣಾತ್ ಭವತಾ ಕೇವಲಂ ಭಾಷ್ಯಂ ಭಾಷ್ಯ ಮಾತ್ರ ನಿರಸ್ಯತೆ. ಆಚಾರ್ಯರೇ, ಸ್ವಾಮಿಗಳೇ, ನೀವು ಭಾಷ್ಯವನ್ನ ಮಾತ್ರ ನಿರಾಕರಣೆ ಮಾಡ್ತಾ ಇದ್ರಿ, ಅಂದ್ರೆ ಶಂಕರ ಭಾಷ್ಯವನ್ನ ನಿರಾಕರಣೆ ಮಾಡ್ತಾ ಇದ್ರಿ. ಭಾಷ್ಯಮೇವ ಬಹುಧಾ ನಿರಸ್ಯತೆ, ಶಂಕರ ಭಾಷ್ಯವನ್ನ ನಿರಾಕರಣೆ ಮಾಡ್ತಾ ಇದ್ರಿ. ಸೂತ್ರಂತೂ ಪ್ರಶಸ್ಯತೆ, ಸೂತ್ರವನ್ನ ಚೆನ್ನಾಗಿ ಪ್ರಶಂಸೆ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಪ್ರಕಾರ ಸೂತ್ರದ ಅರ್ಥ ಸರಿಗಿದೆ, ಆದ್ರೆ ಭಾಷ್ಯದ ಅರ್ಥ ಸರಿ ಇಲ್ಲ ಎಂಬ ರೀತಿಯಲ್ಲಿ ಇದೆ. ತಸ್ಮಾತ್ ಕಾರಣಾತ್, ಯಾವ ಕಾರಣದಿಂದ ಈ ರೀತಿಯಾಗಿ ಅನಿಸ್ತದೆ ಇವೆ ನೀವು ಹೇಳ್ತಾ ಇದ್ದೀರಾ, ಆ ಕಾರಣದಿಂದ ಭವಂತಹ ಇವ ಪಶ್ಯಂತಿ ಇತಿ ಭವಾದೃಶಾಹ ತೈಹಿ, ನಿಮ್ಮಂತವರು ಕವಿಭಿಹಿ ಕಥಂಚನ ನ ದೂಷ್ಯತೆ. ನೀವು ಒಂದು ಭಾಷ್ಯವನ್ನ ಬರೀರಿ, ಬ್ರಹ್ಮಸೂತ್ರಕ್ಕೆ ಒಂದು ಭಾಷ್ಯವನ್ನ ಬರೀರಿ. ಆ ಭಾಷ್ಯ ಹೇಗಿರಬೇಕು ಹಾಗೆಂದ್ರೆ, ಕವಿಭಿಹಿ ಕಥಂಚನ, ಜ್ಞಾನಿಗಳು ಯಾವ ರೀತಿಯಿಂದಲೂ ಕೂಡ ನ ದೂಷ್ಯತೆ, ನಿರಾಕರಿಸಲ್ಪಡಬಾರದು, ಆ ರೀತಿಯಾದ ಒಂದು ಭಾಷ್ಯ ಅಂತ ಅರ್ಥ. ಅನ್ಯಃ ಅರ್ಥಃ, ಸೂತ್ರಸ್ಯ ನಿಜವಾದ ಅರ್ಥವನ್ನ ಭವತಾ ಉಚ್ಯತಾಂ, ನಿಮ್ಮಿಂದ ಹೇಳಲ್ಪಡಲಿ. ಭಾಷ್ಯದ ನೀವೇನ್ ಹೇಳ್ತೀರಿ, ಸೂತ್ರದ ಅರ್ಥ ಸರಿಗಿದೆ ಅಂತ ಹೇಳ್ತೀರಿ, ಆದ್ರೆ ಭಾಷ್ಯದ ಅರ್ಥ ಹೊಂದಾಣಿಕೆ ಇಲ್ಲ, ಶಂಕರ ಭಾಷ್ಯದ ಅರ್ಥ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತೀರಿ. ಆದ್ರೆ ನೀವೇ ಒಂದು ಭಾಷ್ಯವನ್ನ ಹೇಳಿ, ಆ ಭಾಷ್ಯ ಹೇಗಿರಬೇಕು ಹಾಗೆಂದ್ರೆ, ಮುಂದೆ ಯಾವ ಜ್ಞಾನಿಗಳು ಕೂಡ ಅದನ್ನ ದೂಷಣ ಮಾಡಬಾರ್ದು. ಆ ರೀತಿಯಾಗಿ ಭಾಷ್ಯಕ್ಕೆ, ಆ ಸೂತ್ರಕ್ಕೆ ನೀವು ಒಂದು ಭಾಷ್ಯವನ್ನ ಹೇಳಿ ಹಾಗೆ ಅಂತ ಇಮೇ ಸಭಾಸ್ಥಾಹ ವಾದಿನಃ ಊಚುಹು, ಸಭೆಯಲ್ಲಿದ್ದ ವಾದಿಗಳು ಹೇಳಿದ್ರು ಹಾಗೆ ಅಂತ ಅರ್ಥ. ನನ್ವಸ್ಯ ಸೂತ್ರಸ್ಯ ಪರೋರ್ಥ ಉಚ್ಯತಾಂ ಯದ್ಭಾಷ್ಯ ಮಾತ್ರಂ ಭವತಾ ನಿರಸ್ಯತೆ ಭವಾದೃಶೈರ್ಯಃ ಕವಿಭಿರ್ನ ದೂಷ್ಯತೆ ಕಥಂಚನೇತ್ಯೂಚುರಿಮೇ ವಚಸ್ವಿನಃ. ನೀವು ಕೇವಲ ಶಂಕರ ಭಾಷ್ಯವನ್ನು ಮಾತ್ರ ನಿರಾಕರಣೆ ಮಾಡ್ತಾ ಇದ್ದೀರಿ, ಆದರೆ ಆ ಸೂತ್ರದ, ಬ್ರಹ್ಮಸೂತ್ರದ ನಿಜವಾದ ಅರ್ಥವನ್ನು ಕೂಡ ನೀವು ಉಪನ್ಯಾಸ ಮಾಡ್ರಿ ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.